ಆನಂದ ಆನಂದ ಪರಮಾನಂದ. ಏ ಕಾಶಿ, ಸರಿಯಾಗಿ ಗಾಳಿ ಬೀಸೋ. ಏಯ್ ಮೆಲ್ಲಿ ಗೊತ್ತು ಅಯೋಗ್ಯ. ನಾನು ಇರೋದೇ 2 ಕಾಲು. ಅಲ್ಲಮ್ಮ, ಎಲ್ರಿಗೂ ಇರೋದೇ 2 ಕಾಲಲ್ವಾ? ತಲೆ ಬಿಟ್ಟು ಒಟ್ಟ. ಮಾವ, ಅಮ್ಮಮ್ಮ, ಊಟ ರೆಡಿ ಇದೆ, ಬನ್ನಿ ಊಟ ಮಾಡೋರಂತೆ. ಈಗ ಊಟಕ್ಕೆ ನಮ್ಮ ಅವಸರ, ನಿಧಾನ ಮಾಡೋಣ. ಅಮ್ಮ, ಬೆಳಗಿನಿಂದಲೂ ನಿನ್ನ ಸೇವೆ ಮಾಡಿದ್ರಿ, ಈಗಲಾದ್ರೂ ಊಟಕ್ಕೆ ಬಿಡಮ್ಮ. ಏಯ್, ಚಿಕ್ಕ ವಯಸ್ಸಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಅಂತ ಹಾಡ್ತಿದ್ದೆ. ಈಗ ಅದೆಲ್ಲ ಸಾಕಾಗೋಯ್ತಾ? ನಿನಗೆ ತಾಯಿಗಿಂತ ಊಟನೇ ಮುಖ್ಯನಾ? ಅಲ್ಲ ಮಾಮ, ತಾಯಿ ಮಾಡಿರೋ ಊಟನೇ ಮುಖ್ಯ. ಏ ವಿಶ್ವ, ಏನ್ ಮಗ ಅಂತ ಹುಟ್ಬಿಟ್ಯೋ? ನಿಮ್ಮ ಚಿಕ್ಕಪ್ಪನ ಮಗ ರಾಧಾರಮಣ ಅಂತ ಕೇಳಿದಲ್ಲಿದ್ದಲ್ಲ, ಅವ್ನು ನೋಡಿ ಬುದ್ಧಿ ಕಲಿ. ಅವ್ರ ತಾಯಿಗೆ ಎಷ್ಟು ಗೌರವ ಕೊಡ್ತಾನೆ ಗೊತ್ತಾ? ಅವ್ರ ತಾಯಿ ಗುಸುರು ಬಿಡು ಅಂದ್ರೆ ಬಿಡ್ತಾನೆ, ತಗೊಂಡ್ರೆ ತಗತ್ತಾನೆ. ಅವ್ನು ನೋಡಿ ಕಲಿಯೋ. ಕಲಿಯೋ ವಯಸ್ಸು ಇವಾಗ ಇಲ್ವಲ್ಲ ಅಮ್ಮಮ್ಮ. ಯಾರೇ ಹೇಳಿದ್ದು? ರೈಲ್ವೆ ಸ್ಟೇಷನ್ ಟ್ರೈನ್ ಬಂದು ಟ್ರೈನ್ ಓಡೋದಕ್ಕೆ 5 ನಿಮಿಷ ಟೈಮ್ ಇರುತ್ತೆ. ಎಕ್ಸಾಮ್ನಲ್ಲಿ ಉತ್ತರ ಬರೆಯೋಕ್ಕೆ 3 ಅವರ್ ಟೈಮ್ ಇರುತ್ತೆ. ಮದುವೆಯಲ್ಲಿ ಮುಹೂರ್ತ ಮೀರೋರ್ಗೂ ಟೈಮ್ ಇರುತ್ತೆ. ಜೀವನದಲ್ಲಿ ಮನುಷ್ಯ ಬಂಡಿಗೆ ಹೋಗೋರ್ಗೂ ಕಲಿಯಕ್ಕೆ ಟೈಮ್ ಇರುತ್ತೆ. ಕಲಿಯಕ್ಕೆ ವಯಸ್ಸಲ್ಲ ಮುಖ್ಯ, ಕಲಿಬೇಕು ನಮ್ಮ ಮನಸ್ಸು. ಅಲ್ಲಮ್ಮ, ತುತ್ತಿಡಕ್ಕೂ ಬಿಡದೆ ತತ್ವ ಹೇಳ್ತಿದ್ಯಲ್ಲ. BP ಶುಗರ್ ಮಾತ್ರ ತಗೋಬೇಕಮ್ಮ, ಟೈಮ್ ಆಗತ್ತೆ. ಅಯೋಗ್ಯ ಅಯೋಗ್ಯ. ಊಟಕ್ಕೆ ಬದಲು ನೀವೆಲ್ಲ ಮಾತ್ರೆಗಳೇ ತಿಂತೀರ. ಆದರೆ ನಮ್ಮ ಕಾಲದಲ್ಲಿ ಊಟಕ್ಕೆ ಬದಲು ಸ್ವೀಟ್ ತಿಂತಾ ಇದ್ವಿ. ಊಟ ಆದ್ಮೇಲೆ ಬಾಳೆಹಣ್ಣು ತಿಂದು ಆಮೇಲೆ ಮದ್ಯ ಕುಡಿದು ಎಲೆ ಅಡಿಕೆ ಹಾಕೋತಾ ಇದ್ವಿ. ಆದರೆ ನೀವುಗಳು ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ ಮಾತ್ರೆ ಮಾತ್ರೆ ಮಾತ್ರೆ. ಅಯ್ಯೋ ಅಮ್ಮ, ನಾನು ಸಾಕಾಗಿ ಹೋಗ್ತಿದ್ದೆ. ಮಾವ, ನಿಮಗೆ ಮದರ್ಸ್ ಡೇ ಸಾಕಾಗಿ ಹೋಗ್ತಿದೆ ಅಂತ ಹೇಳ್ತಿದ್ದೀರಾ, ಆದರೆ ಕೆಲವರಿಗೆ ಅದಿನ್ನೂ ಶುರುನೇ ಆಗಿರಲ್ಲ. ಮಕ್ಕಳಿದ್ರು ಅವ್ರು ಒಂದು ವಿಶ್ ಕೂಡ ಮಾಡಲ್ಲ. ಅಕ್ಕ, ನೀನ್ ಹೀಗಂತಿದ್ಯಾ? ಕಡೆ ಪಕ್ಷ ಮಾವಂಗೆ ಸಾಕು ಅನ್ನೋದಕ್ಕೆ ಅಮ್ಮ ಇದ್ದಾರೆ. ನಿನಗಿನ್ನೂ ವಿಶ್ ಮಾಡಿಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ಮಕ್ಕಳಾದ್ರೂ ಇದ್ದಾರೆ. ಆದ್ರೆ ನನಗೆ ನೋವು ಕೊಡೋದಕ್ಕಾದ್ರೂ ಮಗು ಇಲ್ವಲ್ಲೇ? ನಾನೇನ್ ಅನ್ಬೇಕು? ಯಾವನು ಕಾಲೇಜ್ ತೆಗೆದನು? ಅಮ್ಮಮ್ಮ, ಇಲ್ಲಿ ಹಾಗೆ ಆಗಾಗ ಕರೆಂಟ್ ಹೋಗಿ ಬಂದು ಮಾಡ್ತಾ ಇರೋದು. ಅಮ್ಮಮ್ಮ ಹುಷಾರು. ಮಾವ ಹುಷಾರಾಗಿ ಬನ್ನಿ. ಅಮ್ಮಮ್ಮ ನೀವು ಬನ್ನಿ, ಬನ್ನಿ ಅಮ್ಮಮ್ಮ. ಅಮ್ಮಮ್ಮ ಹುಷಾರು, ಬನ್ನಿ ರೇ. ಹ್ಯಾಪಿ ಮದರ್ಸ್ ಡೇ. ಇದೆಲ್ಲ ಯಾವಾಗ ಮಾಡಿದ್ರಿ? ನಂಗೆ ಹೇಳಲೇ ಇಲ್ಲ. ಅಮ್ಮ ಹೇಳ್ಬಿಟ್ಟು ಮಾಡಿದ್ರೆ ಸರ್ಪ್ರೈಸ್ ಹೇಗಾಗತ್ತೆ? ನಿಂಗೆ ಸರ್ಪ್ರೈಸ್ ಆಗಿ ಅಂತಾನೆ ಹೇಳಿರ್ಲಿಲ್ಲ. ಇನ್ನೂ ಬೇಜಾನ್ ಸರ್ಪ್ರೈಸ್ ಇದೆ, ಇರಿ ಇರಿ ಇರಿ. ಆದರೆ ಅದಕ್ಕೂ ಮುಂಚೆ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಅಜ್ಜಿ, ಸ್ಕಂದ, ಪ್ರಣಿ, ನೀವು ಹೋಗಿ ಸಂಧ್ಯಾ ಆಂಟಿ ಕರ್ಕೊಂಬನ್ನಿ.
ಈಗ ವಿಷಯಕ್ಕೆ ಬರ್ತೀನಿ. ಗಿರಿ, ಅಯ್ಯೋ ನನ್ನ ಮಕ್ಕಳೇ ನನಗೆ ವಿಶ್ ಮಾಡಲಿಲ್ವಲ್ಲ ಅಂತ ನೀನು ಸಂಕಟ ಪಡ್ತಾ ಇದೆ ಅಂತ ನನಗೆ ಗೊತ್ತು. ಹಾಗಂತ ನಾನು ಇದನ್ನೆಲ್ಲ ಮಾಡಲಿಲ್ಲ. ಆ್ಯಂಡ್ ಸಂಜೆವರೆಗೂ ಯಾಕ್ರೆ ಕಾಯಿಸಿದ್ರಿ ಅಂತ ನೀನು ಪ್ರಶ್ನೆ ಮಾಡ್ಬೋದು. ಎಲ್ಲದಕ್ಕೂ ಒಂದು ಕಾರಣ ಇದೆ, ಹೇಳ್ತೀನಿ. ಈ ಮದರ್ಸ್ ಡೇ ಅನ್ನೋದು ನಮ್ಮ ಸಂಸ್ಕೃತಿನ, ಪಾಶ್ಚಾತ್ಯ ಸಂಸ್ಕೃತಿನ ಎಲ್ಲಿಂದ ಬಂತೋ ಯಾರಿಗೂ ಗೊತ್ತಿಲ್ಲ. ಆದರೂ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಆಚರಣೆಗೆ ಕಾರಣ ಎಲ್ಲ ತಾಯಂದಿರಿಗೂ ಕೃತಜ್ಞತೆ ಸಲ್ಲಿಸಬೇಕು ಅಂತ. ಗಿರಿ, ನೀನು ನನ್ನ ಮಕ್ಕಳ ತಾಯಿ, ನಮ್ಮ ಮನೆ ಮಹಾಲಕ್ಷ್ಮಿ. ನೀನು ಯಾವಾಗಲೂ ನಗನಗ್ತಾ ಸಂತೋಷವಾಗಿರಬೇಕು. ಅದರಲ್ಲೂ ಎಸ್ಪೆಷಲಿ ಮದರ್ಸ್ ಡೇ ದಿವಸ ನೀನು ಸಂತೋಷವಾಗಿರಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿತು. ಥ್ಯಾಂಕ್ಸ್ ರೀ. ಯಾರೇ ಆಗಲಿ ಅವರಲ್ಲಿ ಒಳ್ಳೆತನ ಇದ್ದರೆ ಆಹಾ ಅವ್ರ ತಾಯಿ ಎಂಥ ಸಂಸ್ಕಾರ ಕಲಿಸ್ಕೊಟ್ಟಿದಾರಪ್ಪ ಅಂತ ಮಾತಾಡ್ತಾರೆ. ನನಗೆ ಸಂಸ್ಕಾರ ಹೇಳ್ಕೊಟ್ಟಿರೋದು ನಮ್ಮಪ್ಪ. ನಮ್ಮಪ್ಪನಿಗೆ ಸಂಸ್ಕಾರ ಹೇಳ್ಕೊಟ್ಟಿರೋದು ಅವರಮ್ಮ, ಅಂದರೆ ನಮ್ಮ ಅಜ್ಜಿ. ಇವತ್ತು ನಾನು ಏನೇ ಆಗಿರ್ಬೋದು ಅದಕ್ಕೆ ನಮ್ಮ ಅಜ್ಜಿನೂ ಕಾರಣ. ಅವರು ಬೈಬಹುದು, ಹೊರಟಾಗಿ ಮಾತಾಡಬಹುದು, ಆದರೆ ಅವ್ರ ಮನಸ್ಸು ಬೆಣ್ಣೆ ಥರ ಸುಲಭವಾಗಿ ಕರಗ್ಬಿಡುತ್ತೆ. ಮಾತಿಗೂ ಅಪ್ಪನ ಬೈತಾ ಇರ್ತಾರೆ, ಆದರೆ ಅಪ್ಪನ ಬಗ್ಗೆ ಯಾರಾದರೂ ಒಂದು ಮಾತು ಹೇಳಿ ಚಂಡಿ ಆಗ್ಬಿಡ್ತಾರೆ. ಅಷ್ಟು ಪ್ರೀತಿ ಮಗನ ಮೇಲೆ ಅವ್ರಿಗೆ. ಅಂತ ಒಂದು ಹಿರಿ ಜೀವ, ದೇವತೆ ಮದರ್ಸ್ ಡೇಗೆ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅಜ್ಜಿ, ನೀನು ಕೂಡ ನನಗೆ ತಾಯಿನಿ. ಅಜ್ಜಿ, ಹ್ಯಾಪಿ ಮದರ್ಸ್ ಡೇ. ದೇವರು ನಿಂಗೆ ಒಳ್ಳೇದು ಮಾಡಲಿಪ್ಪ. ಕಾಶಿ ಸ್ವಲ್ಪ ಈ ಕಡೆ ಬನ್ನಿ. ಗೌರಿ, ಹ್ಯಾಪಿ ಮದರ್ಸ್ ಡೇ. ನಾನು ಮದರ್ ಹೇಳ್ತೀನಿ ತಗೋ. ನಮ್ಮ ಭಾಷೆಯಲ್ಲಿ ಎಲ್ಲ ಸಂಬಂಧಗಳಿಗೂ ಗೌರವ ಕೊಡ್ತಾರೆ. ಕನ್ನಡದಲ್ಲಿ ಅಮ್ಮ ಅಂದರೆ ಇಂಗ್ಲೀಷಲ್ಲಿ ಮದರ್, ಮಮ್ಮಿ, ಮಾಮ್ ಅಂತ ಕರೀತಾರೆ. ಆ ಮದರ್ಗೆ ಅಕ್ಕನೋ ತಂಗಿನೋ ಇದ್ದರೆ ಆಂಟಿ ಅಂತಾರೆ. ಅದೇ ಕನ್ನಡದಲ್ಲಿ ಅಮ್ಮನ ಅಕ್ಕನಿಗೆ ದೊಡ್ಡಮ್ಮ ಅಂತ ಕರಿತೀವಿ, ತಂಗಿಗೆ ಚಿಕ್ಕಮ್ಮ ಅಂತ ಕರಿತೀವಿ. ಅಮ್ಮ ಅಂತ ಕರೆದಾಗ ನಮ್ಮ ಕರಳು ಹೇಗೆ ರಿಯಾಕ್ಟ್ ಮಾಡುತ್ತೋ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಕರೆದಾಗಲೂ ಹಾಗೇ ರಿಯಾಕ್ಟ್ ಮಾಡುತ್ತೆ. ನನ್ನ ಮಕ್ಕಳನ್ನ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೆಯಾ, ಅದಕ್ಕೆ ನಿನಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಬಾವ. ಮಕ್ಕಳ ಅಭಿವೃದ್ಧಿಯಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ, ಅವರು ತಪ್ಪು ಮಾಡದಿರೋ ಹಾಗೆ ನೋಡಿಕೊಂಡು ಅವ್ರಿಗೆ ತಿದ್ದಿ ಬುದ್ಧಿ ಹೇಳೋ ಟೀಚರ್ಸ್ ಪಾತ್ರನೂ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಅವರು ಕೂಡ ತಾಯಿ ಸಮಾನನೇ. ಪ್ರಪಂಚದ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಮದರ್ಸ್ ಡೇ. ಅಪ್ಪ, ಸಂಧ್ಯಾ ಆಂಟಿ ಬಂದ್ರು. ಹಾ, ಬಂದ್ರಾ? ಹಾ, ಸಂಧ್ಯಾ ಅವರೇ, ಮಕ್ಕಳು ತಪ್ಪು ಮಾಡಿದಾರೆ ಹಾಗೆ ನೋಡ್ಕೊಳ್ಳೋದು ಟೀಚರ್ಸ್ ಆದರೆ, ಅವರು ಮಾಡೋ ತಪ್ಪುಗಳ ಮೇಲೆ ನಿಗಾ ಇಡೋರು ಅಕ್ಕಪಕ್ಕದ ಮನೆ ಹೆಂಗಸರು. ಆಂಟಿ ನೋಡ್ತಿದ್ದಾರೆ ಅನ್ನೋ ಭಯಕ್ಕಾದರೂ ಎಷ್ಟೋ ಮಕ್ಕಳು ತಪ್ಪೇ ಮಾಡಲ್ಲ. ನೀವು ಕೂಡ ತಾಯಿ ಸಮಾನನೇ. ಸಂಧ್ಯಾ ಅವರೇ, ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಶಿವಣ್ಣ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ನನ್ನಂತೂ ಅಕ್ಕಪಕ್ಕದವರೆಲ್ಲ CC ಕ್ಯಾಮ್ರಾದವಳು ಅಂತ ಹೇಳ್ತಿದ್ರು, ಆದರೆ ಅಕ್ಕಪಕ್ಕದವ್ರಿಗೂ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದ್ರಲ್ಲ, ಆ ಮಾತು ಕೇಳಿ ತುಂಬ ಖುಷಿ ಆಯಿತು. ಗಿಫ್ಟ್ ಕೊಟ್ಟಿದ್ದಕ್ಕೆ ಡಬಲ್ ಖುಷಿ ಆಯಿತು. ಗಿರಿ, ಈಗ
ನಿನ್ನ ಸರದಿ. ತಾಯಿಯಷ್ಟೇ ಪ್ರೀತಿ ಮಮತೆ ವಾತ್ಸಲ್ಯ ತೋರಿಸೋ ಇನ್ನೊಂದು ಜೀವ ಅಂದರೆ ಅದು ಹೆಂಡತಿ. ಪ್ರತಿ ಕ್ಷಣ ನಮ್ಮ ಏಳಿಗೆಗೋಸ್ಕರ ನಮ್ಮನ್ನು ಸಹಿಸ್ಕೊಂಡು ನಮ್ಮ ಜೊತೆಯಾಗಿ ಬದುಕೋ ಜೀವ ಅಂದರೆ ಅದು ಹೆಂಡತಿ. ಹಾಗಾಗಿ ಹೆಂಡತಿ ಕೂಡ ತಾಯಿ ಸಮಾನ. ಪ್ರತಿಯೊಬ್ಬ ಗಂಡಸಿಗೂ ತನ್ನ ಹೆಂಡತಿನೇ ಎರಡನೇ ತಾಯಿ. ಹ್ಯಾಪಿ ಮದರ್ಸ್ ಡೇ ಗಿರಿ. ಥ್ಯಾಂಕ್ ಯು ರೀ. ಶಿವು, ನಿನ್ನ ಮಾತು ಕೇಳಿ ತುಂಬ ಸಂತೋಷ ಆಯ್ತಪ್ಪ. ಏಯ್ ಅವನು ಯಾರು ಮೊಮ್ಮಗ? ನನ್ನ ಮೊಮ್ಮಗ. ಆಹಾ ಅಮ್ಮ, ನೆನ್ನೆಲ್ಲ ಅಯೋಗ್ಯನ ಮಗ ಅಂತಿದ್ದೆ. ಈಗಲೂ ಅದನ್ನೇ ಹೇಳ್ತೀನಿ, ಅಯೋಗ್ಯನ ಮಗ ನನ್ನ ಮೊಮ್ಮಗ. ಇವತ್ತೆಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅನ್ಸುತ್ತೆ. ಶಿವಪ್ರಸಾದ್, ಭಗವಂತ, ಒಳ್ಳೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ದಿನವೂ ಒಳ್ಳೆ ನಿದ್ರೆ ಉಡುಗೊರೆಯಾಗಿ ಸಿಗುತ್ತೆ. ನಿಜ ಭಗವಂತ. ನಾನು ಯಾವತ್ತಾದರೂ ತುಂಬ ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಯಾರಾದರೂ ಬಂದು ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳಿದಾಗ ನಂಗೆ ತುಂಬ ನೆಮ್ಮದಿ ಸಿಗುತ್ತೆ. ಆ ದಿನ ನಾನು ನೆಮ್ಮದಿಯಾಗಿ ಮಲ್ಕೊಳ್ತೀನಿ. ಇದೇ ಅಲ್ವಾ ನಾವು ಗಳಿಸೋ ಸಂಪತ್ತು. ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಹಾ ಶಿವಪ್ರಸಾದ್, ಹಾಗೆ ತಾಯಿ ಕೂಡ ಒಂದು ಆಸ್ತಿ. ಆ ಆಸ್ತಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಅಂತಹ ಸಂಬಂಧಕ್ಕೆ ನೀನಿವತ್ತು ಬಣ್ಣ ತುಂಬಿದೀಯ. ಬರೀ ಬಣ್ಣವನ್ನು ಮಾತ್ರ ಕೊಡೋದಲ್ಲ ಶಿವಪ್ರಸಾದ್, ಆ ಬಣ್ಣವನ್ನು ಎಲ್ಲಾ ತಾಯಂದಿರ ಮನಸ್ಸಿಗೂ ತುಂಬಿ ಆ ಬಣ್ಣದಿಂದ ಹೊಸ ಉತ್ಸಾಹವನ್ನು, ಹೊಸ ಬಯಕೆಯನ್ನು ತಂದಿದೀಯ. ಮಡದಿ, ಮಗಳು, ನೆರೆಹೊರೆಯ ಹೆಣ್ಮಕ್ಕಳು, ಸ್ನೇಹಿತೆ, ತಂಗಿ, ಅತ್ತೆ, ಹೀಗೆ ಹೆಣ್ಣು ನಿಲುಕಬಹುದಾದ ಎಲ್ಲಾ ಸಂಬಂಧಗಳಿಗೆ ತಾಯಿಯ ಸ್ಥಾನ ಕೊಟ್ಟ ನೀನು ಮಹಾನ್ ಜ್ಞಾನಿ ಅಲ್ಲದೆ ಇನ್ನೇನು. ಅಯ್ಯೋ, ದೊಡ್ಡ ಮಾತು ಭಗವಂತ, ದೊಡ್ಡ ಮಾತು. ನೀರಿಲ್ಲದಿರೋ ಜಾಗನ ತಾಯಿ ಆದವಳು ತುಂಬ್ತಾಳೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ತಾಯಿ ದೇವರು ಅಂತಾರೆ. ನನಗೆ ಅಮ್ಮ ಇಲ್ಲ, ಆದರೆ ತಾಯಿ ಜಾಗದಲ್ಲಿ ನೀನು ಬಂದಿದೆಯಲ್ಲ, ನನಗಷ್ಟೇ ಸಾಕು. ನಾನು ಪುಣ್ಯವಂತ. ಮಕ್ಕಳಿಗೆ ಬೇಕಾದದ್ದನ್ನು ಅರಿತು ಅದರಂತೆಯೇ ಮಾಡುವವನು ತಂದೆ. ಮಕ್ಕಳಿಗೆ ಬೇಡವಾದದ್ದನ್ನು ಅರಿತು ಅದರಂತೆಯೇ ನಡೆಯುವವಳು ತಾಯಿ. ಅವಶ್ಯಕತೆಗಳನ್ನು ಪೂರೈಸುವವನು ತಂದೆ. ಅನಿವಾರ್ಯತೆಗಳನ್ನು ನೀಗಿಸುವವಳು ತಾಯಿ. ಅನುರಾಗವನ್ನು ನೀಡುವವನು ತಂದೆ. ಅನುಬಂಧವನ್ನು ಬೆಸೆಯುವವಳು ತಾಯಿ. ಕಷ್ಟಗಳಿಂದ ರಕ್ಷಿಸುವವನು ತಂದೆ. ಆದರೆ ಕಷ್ಟಗಳೇ ಬರದಂತೆ ತಡೆಯುವವಳು ತಾಯಿ. ಗಾಯಕ್ಕೆ ಮದ್ದು ಕೊಡಿಸುವವನು ತಂದೆ. ಆದರೆ ಗಾಯಕ್ಕೆ ಮದ್ದೇ ತಾಯಿ. ಮಕ್ಕಳು ಯಾರ ಮುಂದೆಯೂ ಕೈಚಾಚದಂತೆ ನೋಡಿಕೊಳ್ಳುವವನು ತಂದೆ. ಮಕ್ಕಳು ಯಾರ ಕಾಲಿಗೂ ಬೀಳದಂತೆ ನೋಡಿಕೊಳ್ಳುವವಳು ತಾಯಿ. 10 ದೇವರಿಗಿಂತ ಹೆತ್ತ ದೇವರೇ ಶ್ರೇಷ್ಠ. ದಾರಿಯಲ್ಲಿ ಅಪ್ಪಿತಪ್ಪಿ ಕೈತಾಗಿದರೂ ಜಗಳವಾಡೋ ಜನರಿರುವಾಗ ತನ್ನ ಎದೆ ಮೇಲೆ ಕಾಲಿಟ್ಟು ನಡೆದಾಡೋ ಪ್ರತಿಯೊಬ್ಬರನ್ನು ಸಲಹುವ ಏಕೈಕ ಮನಸ್ಸು ಭೂಮಿ ತಾಯಿಯದ್ದು. ಕಡೆದರು, ಕೊರೆದರು, ಬಡಿದರು, ಬಾಡಿಸಿದರು ಎಲ್ಲವನ್ನೂ ನಿಮಗೆ ನೀಡುವವಳು ಪ್ರಕೃತಿ ಮಾತೆ. ಮಕ್ಕಳು ಒದೆಯುವುದನ್ನೂ ಖುಷಿ ಪಡುವ ಏಕೈಕ ಜೀವ ನಿಮ್ಮ ಹೆತ್ತ ತಾಯಿಯದ್ದು. ಆ ತಾಯಿಯ ಸಂಬಂಧವನ್ನು ಸಂಭ್ರಮಿಸಲು ಕೇವಲ 1 ದಿನ ಸಾಲದು. ಆ ತಾಯಿ ಕೊಟ್ಟ ಜೀವ ಹೋಗುವವರೆಗೂ ಎಷ್ಟು ದಿನಗಳಿರುವುದೋ ಅಷ್ಟೂ ದಿನವನ್ನು ನಿಮ್ಮ ತಾಯಿಯ ದಿನವೆಂದು ಸಂಭ್ರಮಿಸಿ. ಆ ತಾಯಿಗೆ ಬೇಕಾಗಿರುವುದು ನಿಮ್ಮ ಆಸ್ತಿ, ಅಂತಸ್ತು, ಹಣ, ಹೆಸರುಗಳಲ್ಲ, ಅಮ್ಮ ಎನ್ನುವ ಪದ. ಅದು ಕೇವಲ ಬಾಯಿಯಿಂದ ಬರದೆ ಮನಸ್ಸಿನಿಂದ
ಹೃದಯ ತುಂಬಿ ಬರಬೇಕು. ಏಕೆಂದರೆ ಭೂಮಿ ತಾಯಿ ನಿಮ್ಮನ್ನು ಹೊರುವುದಕ್ಕಿಂತ ಮೊದಲು ನಿಮ್ಮನ್ನು 9 ತಿಂಗಳು ಹೊತ್ತವಳು ನಿಮಗೆ ಜನ್ಮ ಕೊಟ್ಟ ತಾಯಿ. ನೆನಪಿರಲಿ, ಕತ್ತರಿಸಿರುವುದು ನಿಮಗೂ ನಿಮ್ಮ ತಾಯಿಗೂ ನಡುವೆ ಇರುವ ಕರುಳ ಬಳ್ಳಿಯನ್ನೇ ಹೊರತು ತಾಯಿಯ ಕರುಣೆಯ ಬಳ್ಳಿಯನ್ನಲ್ಲ. ತಾಯಿ ಎನ್ನುವವಳು ಕರುಣೆಯಲ್ಲಿ ಮಾತೆ, ಮಮತೆಯಲ್ಲಿ ಜಗನ್ಮಾತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಮನೆ ಕೆಲಸ ಮಾಡಿ ಮಾಡಿ ರಾತ್ರಿ ಮನುಷ್ಯರು ಮಲ್ಕೋ ಹೊತ್ತಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ ಈ ಮನೇಲಿ. ಎಲ್ಲ ನನ್ನ ಕರ್ಮ. ಅಮ್ಮ ಗಿರಿಜಾ, ಗಂಡ ಹೆಂಡತಿ ಏನಾದ್ರು ಜಗಳ ಮಾಡ್ಕೊಂಡ್ರಾ? ಇಲ್ಲ ಮಾವ. ಮತ್ತೆ ಶಿವ ಮೇಲೆ ಅನುಮಾನನ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮಾವ. ಅಥವಾ ಇದ್ದಕ್ಕಿದ್ದಾಗ ಕುಡ್ಕೊಂಡೇನಾರು ಬಂದಿದ್ದಾನೆ ನಿಮ್ಮ? ಚಚೆ, ಅವ್ರು ಹಾಗೆಲ್ಲ ಮಾಡಲ್ಲ ಮಾವ. ಮತ್ತೆ ಯಾಕಮ್ಮ ಗಂಡನ್ ಬಿಟ್ಟು ಬಂದು ಇಲ್ಲಿ ಮಲ್ಕೋತಿದ್ಯಾ? ಜಗಳ ಗಿಳ ಮಾಡಿಲ್ಲ ತಾನೆ? ಮಾವ, ಈ ವಿಷಯಕ್ಕೆ ಯಾವಾಗಲೂ ಜಗಳ ಆಗ್ಬೇಕಾಗಿತ್ತು. ಆದ್ರೆ ನಾನು ತಾಳ್ಮೆಯಿಂದ ತಡೆದಿದ್ದೀನಿ. ಇನ್ನು ನನ್ನ ಕೈಲಾಗಲ್ಲ ಮಾವ. ಓ, ವಿಷಯ ಗೊತ್ತಾಯ್ತು. ಕರಿಯಮ್ಮ ಅವನ್ನ, ಅವನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಅವನೇನೋ ಕಿತಾಪತಿ ಮಾಡಿದ್ದಾನೆ, ಅದಕ್ಕೆ ನೀನು ತಾಳ್ಮೆ ಗಟ್ಟಿ ಇಲ್ಲಿ ಬಂದು ಮಲ್ಕೋತಿದ್ಯಾ. ಕರಿಯಮ್ಮ, ಇವತ್ತು 2ರ ಒಂದು ಇತ್ಯರ್ಥ ಆಗ್ಬೇಕು. ಓ ಮಾವ, ವಿಷಯ ಅದಲ್ಲ, ಬೇರೆನೇ ಇದೆ. ಬೇರೆನೇ ಅಂದ್ರೆ ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನ? ಅಯ್ಯಯ್ಯೋ ಮಾವ, ನೀವು ಹಾಗೆಲ್ಲ ಯೋಚನೆ ಮಾಡಬೇಡಿ. ಅದಲ್ಲ. ಅದಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಏನಮ್ಮ? ಅದು ನಿಮ್ಮ ಮಗ ಗೊರಕೆ ಹೊಡಿತಾರೆ. ಗೊರ್ಕೆನೂ ಒಂದು ಸಮಸ್ಯೆ ಏನಮ್ಮ? ಮಾವ, ಗೊರಕೆ ಅಂದ್ರೆ ಸಾಮಾನ್ಯವಾದ ಗೊರಕೆ ಅಲ್ಲ. ಇವ್ರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿಸಿ ಪಕ್ಕದಲ್ಲೇ ಶತಾಬ್ದಿ ಟ್ರೈನ್ ಹೋಗ್ತಾ ಇದ್ರು. ಜನ ಎಲ್ಲ ಎಲ್ಲೋ ಗೊರಕೆ ಶಬ್ದ ಕೇಳಿಸ್ತಿದ್ಯಲ್ಲ ಅನ್ಕೋಬೇಕು. ಅಷ್ಟು ಭಯಂಕರವಾಗಿರುತ್ತೆ ಇವ್ರ ಗೊರಕೆ. ಅಲ್ಲಮ್ಮ ಗಿರ್ಜಾ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮಕ್ಕಳು ಆಯ್ತು, ಈಗ ನಿನಗೆ ಗೊರಕೆ ಸಮಸ್ಯೆ ಕಾಡ್ತಾ ಇದೆಯೇನಮ್ಮ? ಓ ಮಾವ, ಹೇಳಿದ್ನಲ್ಲ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ. ಇಷ್ಟು ವರ್ಷ ಕಾದೆ, ಇದು ಸರಿನೇ ಹೋಗ್ಲಿಲ್ಲ. ಮೊದಲೇ ಇಷ್ಟಕ್ಕೆ ನಿದ್ದೆ ಬೇರೆ ಬರ್ತಿಲ್ಲ, ಅದ್ರ ಜೊತೆ ಈ ಗೊರಕೆ ಸೌಂಡ್ ಬೇರೆ ತಡಿಯಕ್ಕಾಗ್ಲಿಲ್ಲ. ಅದಕ್ಕೆ ಆಚೆ ಬಂದೆ. ಛೇ 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 ಛೇ, ಈ ಗೊರಕೆ ಹೊಡೆಯೋದ್ನ ಈ ಅಯೋಗ್ಯ ಎಲ್ಲಿಂದ ಕಲ್ತೋ ಏನೋ. ಬಡ್ಕೊಂಡೆ ಚಿಕ್ಕ ವಯಸ್ಸಿಂದ ಒಳ್ಳೆಯವ್ರ ಸಹವಾಸ ಮಾಡು ಅಂತ ಕೇಳ್ದ ನನ್ನ ಮಾತನ್ನ. ಯಾವುದೋ ಗೊರಕೆ ಹೊಡೆಯೋ ಸಂಘಕ್ಕೆ ಸೇರ್ಕೊಂಡಿದ್ದಾನೆ, ಅದಕ್ಕೆ ಗೊರಕೆ ಹೊಡಿತಿದ್ದಾನೆ. ಕರ್ಮ. ನಾನಂತೂ ನನ್ನ ಜೀವನದಲ್ಲಿ ಗೊರಕೆ ಹೊಡೆದಿಲ್ಲ. ಗೊರಕೆ ಹೊಡೆಯೋರ್ನ ಕಂಡ್ರೆ ನನಗೆ ಆಗೋದಿಲ್ಲ. ನೋಡಮ್ಮ, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಬೆಳಗ್ಗೆ ಎದ್ಮೇಲೆ ಈ ಗೊರಕೆಗೆ ಏನಾದ್ರು ಒಂದು ಪರಿಹಾರ ಹುಡ್ಕೋಣ. ಸರಿ ಮಾವ. ಶಿವ